ಮತ್ತೆ ದಲಿತ ಸಿಎಂ ಮುನ್ನೆಲೆಗೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನೂ ಇಲ್ಲ ರೀ. ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ, ಸಮಾವೇಶ ಮಾಡೋದು ತಪ್ಪಿಲ್ಲ. ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ. ಪಕ್ಷದ ವೇದಿಕೆಯಡಿ ಮಾಡಬೇಕು ಅಂತೀರಾ ಅಥವಾ ಹೇಗೆ? ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಯಾವ ಮಟ್ಟದಲ್ಲಿ ಯಾವ್ದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಮಾಡಬೇಕು ಅಂತಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಕನಸು. ಅದಕ್ಕೆ 20ನೇ ತಾರೀಕಿಗೆ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಬರುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಕೇಳಿದ್ರೆ ಆಗ್ಲೇ ಹೇಳಿದ್ವಿ. ಮತ್ತೆ ದಲಿತ ಸಿಎಂ ಮುನ್ನೆಲೆಗೆ ಬಂದೈತೆ. ದಲಿತ ಸಮಾವೇಶ ಮಾಡಕ್ಕೂ ಕೂಡ ಈಗ ದಲಿತ ನಾಯಕರೆಲ್ಲ ಸಿದ್ಧತೆ ಮಾಡ್ಕೊಳ್ತಾ ಇದ್ದಾರೆ. ಅದ್ರಲ್ಲಿ ತಪ್ಪೇನೂ ಇಲ್ಲ ರೀ. ದಲಿತ ಸಿಎಂ ಆಗೋದು ತಪ್ಪೇನೂ ಇಲ್ಲ, ಸಮಾವೇಶ ಮಾಡೋದು ತಪ್ಪಿಲ್ಲ. ಅದೆಲ್ಲವೂ ಕೂಡ ಪಕ್ಷದ ಸಂಘಟನೆಗೆ ಒಂದು ಶಕ್ತಿ. ಪಕ್ಷದ ವೇದಿಕೆಯಡಿ ಮಾಡಬೇಕು ಅಂತೀರಾ ಅಥವಾ ಹೇಗೆ? ಅದು ಅವ್ರವ್ರಿಗೆ ಸಂಬಂಧಪಟ್ಟಿದ್ದು. ಅವ್ರು ಯಾವ ಮಟ್ಟದಲ್ಲಿ ಯಾವ್ದು ವಿಚಾರ ಚರ್ಚೆ ಮಾಡ್ತಾ ಇದ್ದಾರೆ, ಯಾರು ಮಾಡಬೇಕು ಅಂತಿದ್ದಾರೆ, ಅದು ಅವ್ರಿಗೆ ಬಿಟ್ಟಿದ್ದು. ಸರ್, 100 ಕಾಂಗ್ರೆಸ್ ಭವನ ಕಟ್ಟಬೇಕು ಅನ್ನೋದು ಡಿ ಕೆ ಶಿವಕುಮಾರ್ ಅವ್ರ ಕನಸು. ಅದಕ್ಕೆ 20ನೇ ತಾರೀಕಿಗೆ ಒಂದು ಶಂಕುಸ್ಥಾಪನೆ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದಾರೆ. ರಾಹುಲ್ ಗಾಂಧಿ ಅವರು ಬರುವಂತ ಸಾಧ್ಯತೆ ಇದೆ. ಅದ್ರ ಬಗ್ಗೆ ಮಾಹಿತಿ ಇಲ್ಲ ನನಗೆ. ಕೇಳಿದ್ರೆ ಆಗ್ಲೇ ಹೇಳಿದ್ವಿ.